ನಮಸ್ಕಾರ. ನೋಡೋದಾದ ವಿಷಯ ಸಂಗಮ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಕೆಲವೊಂದು ಇಂಟ್ರೆಸ್ಟಿಂಗ್ ಟ್ರಿಕ್ಸ್ ನ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಎಮರ್ಜೆನ್ಸಿಯಲ್ಲಿ ಇದ್ದೀರಾ ಅಂದ್ರೆ ಯಾರು ನಿಮ್ಗೆ ಬೇಗ ನಿಮ್ಗೆ ಸ್ಪಂದಿಸ್ತಾರೋ, ಯಾರಿಗೆ ನಿಮ್ಮ ಒಂದು ಎಮರ್ಜೆನ್ಸಿ ವಿಷಯ ತಿಳಿಸ್ಬೇಕೋ ಅಂತವ್ರಿಗೆ ನೀವು ಗಾಬರಿಯಲ್ಲಿ ಮರ್ತೋಗಿರ್ತೀರಾ. ಹಾಗೆ ನಿಮ್ಗೆ ಹೆಲ್ಪ್ ಆಗುವಂತ ಕೆಲವೊಂದು ಶಾರ್ಟ್ಕಟ್ ಕೀಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಆ ಒಂದು ಟ್ರಿಕ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇದೆ, ಅದ್ರ ಬಗ್ಗೆ. ಮತ್ತೆ ಅದ್ರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಇಂಟರ್ನೆಟ್ ಸಂಪರ್ಕ ಇಲ್ಲದೆ ಯಾವ ರೀತಿ ಒಂದು ಹಣವನ್ನ ಟ್ರಾನ್ಸ್ಫರ್ ಮಾಡೋದು, ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ಟ್ರಿಕ್ ಬಂದು SOS ಎಮರ್ಜೆನ್ಸಿ ಅಂತ. ಈ ಒಂದು SOS ಎಮರ್ಜೆನ್ಸಿ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ, ನೀವು ಗಾಬರಿಯಲ್ಲಿ ನಿಮ್ಮ ಒಂದು ಎಮರ್ಜೆನ್ಸಿನ ನಿಮ್ಮ ಒಂದು ಫ್ಯಾಮಿಲಿಗೆ ತಿಳಿಸಬೇಕಾಗಿರ್ತದೆ. ಆ ಒಂದು ಸಂದರ್ಭದಲ್ಲಿ ನೀವು ಮರ್ತೋಗಿರ್ತೀರಾ. ಹಾಗಾಗಿ ಒಂದು ಶಾರ್ಟ್ಕಟ್ ಕೀ ವರ್ಕ್ ಆಗುತ್ತೆ. ಯಾವ ರೀತಿ ಅಂದ್ರೆ, ನಿಮ್ಮ ಒಂದು ಏನು ಸ್ವಿಚ್ ಆಫ್ ಮಾಡ್ತೀರಲ್ಲ ಒಂದು ಬಟನ್, ಅದನ್ನ 5 ಸತಿ ಒತ್ತಿದ್ರೆ ಈ ಒಂದು ಎಮರ್ಜೆನ್ಸಿ SOS ನ ಆಕ್ಟಿವ್ ಮಾಡಿ 5 ಸತಿ ಒತ್ತಿದ್ರೆ ನೀವು ಅದರಲ್ಲಿ ಯಾವ ಒಂದು ಕಾಂಟ್ಯಾಕ್ಟ್ಗೆ ಒಂದು ಎಮರ್ಜೆನ್ಸಿ ಮೆಸೇಜ್ ಹೋಗ್ಬೇಕು ಅಂತ ಇರ್ತದೋ ಆ ಒಂದು ನಂಬರ್ಗೆ ನಿಮ್ಮ ಒಂದು ಲೊಕೇಶನ್ ಸಮೇತ ಆ ಒಂದು ಡೀಟೇಲ್ಸ್ ಹೋಗಿರ್ತದೆ. ಇದ್ರ ಮೂಲಕ ಅವ್ರಿಗೆ ನೀವ್ ಎಲ್ಲಿದ್ದೀರಿ ಅಂತ ಗೊತ್ತಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಯಾವ ರೀತಿ ಅಂದ್ರೆ, ಸೆಟ್ಟಿಂಗ್ಸ್ ಗಳಿಗೆ ಹೋಗಿ ನೀವು SOS ಎಮರ್ಜೆನ್ಸಿ ಅಂತ ಅಥವಾ SOS ಅಂತ ಟೈಪ್ ಮಾಡಿದ್ರೆ ಸ್ವಲ್ಪ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ತದೆ. ಆ ಒಂದು SOS ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಮರ್ಜೆನ್ಸಿ SOS ಅಂತ ಇರ್ತದೆ. ಅದನ್ನ ಆಕ್ಟಿವ್ ಮಾಡ್ಕೊಳ್ಳಿ. ಅದನ್ನ ಆಕ್ಟಿವ್ ಮಾಡ್ಕೊಂಡ ತಕ್ಷಣ ಬ್ಲೂ ಟಿಕ್ ಬರುತ್ತೆ. ನಂತರ ನೀವು ಅಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಆಡ್ ಮಾಡಬೇಕಾಗುತ್ತೆ. 1 ಅಥವಾ 2 ಆಡ್ ಮಾಡ್ಬೋದು. ನಿಮ್ಮ ಒಂದು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಆಗಿರಲಿ, ಯಾರಿಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನ ನಾವು ತಿಳಿಸಬೇಕು ಅಂತವ್ರಿಗೆ ಆಯ್ಕೆ ಮಾಡ್ಕೋಬಹುದು. ನಂತರ ನೀವು ಅದನ್ನ ಆಯ್ಕೆ ಆದ್ಮೇಲೆ ನೀವು ಎಮರ್ಜೆನ್ಸಿ ಇದ್ದಾಗ ನಿಮ್ಮ ಒಂದು ಸ್ವಿಚ್ ಆಫ್ ಬಟನ್ ನ 5 ಸತಿ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಲೊಕೇಶನ್ ಸಮೇತ ನಿಮ್ಮ ಡೀಟೇಲ್ಸ್ ಅವ್ರಿಗೆ ಹೋಗುತ್ತೆ. ಇದಿಷ್ಟು SOS ನ ಒಂದು ಟ್ರಿಕ್. ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಯಾಕಂದ್ರೆ ಅವರು ತಿಳ್ಕೊಳ್ಳಿ ಒಂದು SOS ಏನಪ್ಪ SOS ಅಂತ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ, ಅದನ್ನ ಯಾರು ತಿಳ್ಕೊಂಡಿರಲ್ಲ. ಅದಕ್ಕಾಗಿ ಒಂದು 2ನೇ ಟ್ರಿಕ್ ನೋಡೋದಾದ್ರೆ, ಆಫ್ಲೈನ್ ಅಲ್ಲಿ ನಿಮ್ಮ ಒಂದು ಹಣನ ಯಾವ ರೀತಿ ಟ್ರಾನ್ಸ್ಫರ್ ಮಾಡೋದು ಅಂತ. ಈಗೆಲ್ಲ UPI ಬಂದಾದ ತಕ್ಷಣ ಇಂಟರ್ನೆಟ್ ಮೂಲಕ ಒಂದು ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ರಿ. ಇತ್ತೀಚೆಗೆ ಆಫ್ಲೈನ್ ಅಲ್ಲಿ ಸಹ ಒಂದು ಹಣವನ್ನು ವರ್ಗಾವಣಿಸುವಂತ ಒಂದು ಪದ್ಧತಿಯನ್ನ ತಂದಿದ್ದಾರೆ. ಇದು ಯಾವ ರೀತಿ ಅಂದ್ರೆ, ನಿಮ್ಮ ಒಂದು ಫೋನ್ ಪ್ಯಾಡ್ ಅಲ್ಲಿ ಹೋಗಿ *99# ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಅಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಸೆಂಡ್ ಮನಿ ಮತ್ತೆ ಮತ್ತಷ್ಟು ಅಂತೆಲ್ಲ ಕಾಣಿಸ್ತಾ ಇದೆ. ನೀವು ಸೆಂಡ್ ಮನಿ ಮಾಡ್ಬೇಕಂದ್ರೆ 1 ಒತ್ತಿ ಅಂತ ಕೇಳಿದೆ. 1 ಒತ್ತಿದ ತಕ್ಷಣ ನಿಮ್ಗೆ ಒಂದು ಬ್ಯಾಂಕ್ ನೇಮ್ ಬರುತ್ತೆ ಪಕ್ಕದಲ್ಲಿ, ಯಾವ ಬ್ಯಾಂಕ್ಗೆ ಈ ಒಂದು UPI ನಂಬರ್ ಲಿಂಕ್ ಆಗಿದೆ ಅಂತ. ಈ ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಫೋನ್ ನಂಬರ್ UPI ಗೆ ಲಿಂಕ್ ಆಗಿರಬೇಕು. ಅದ ಇದ್ರೆ ಮಾತ್ರ ಈ ಒಂದು ಟ್ರಾನ್ಸಾಕ್ಷನ್ ನಡೆಯುತ್ತೆ. ನಂತರ ನೀವು ಅಲ್ಲಿ ಯಾವ ಒಂದು ನಂಬರ್ಗೆ ಕಳಿಸ್ಬೇಕು ಅಂತ ಅಲ್ಲಿ ಕೇಳುತ್ತೆ. ಆಗ ಆ ಒಂದು ನಂಬರ್ನ ಅಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ತಕ್ಷಣ ಓಕೆ ಕೊಟ್ರೆ ಸೆಂಡ್ ಮಾಡಿದ್ರೆ ನೆಕ್ಸ್ಟ್ ಎಷ್ಟು ದುಡ್ಡು ಕಳಿಸ್ಬೇಕು ಅಂತ ಕೇಳುತ್ತೆ. ಅವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಂತಿಷ್ಟು ಮೊತ್ತ ಅಂತ ಕಳಿಸಿ ನೆಕ್ಸ್ಟ್ ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಕಾಣಿಸುತ್ತೆ, ಅದಕ್ಕೆ UPI ID ಕೇಳುತ್ತೆ. ಆಗ UPI ID ನ ನೀವು ಅಲ್ಲಿ ಟೈಪ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿರ್ತದೆ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಗೆ ಇಂಟರ್ನೆಟ್ ಇಲ್ಲದೆ ನಿಮ್ಮ ಒಂದು ಅಮೌಂಟ್ ನ ಕಳಿಸಬಹುದು. ಇದೇ ತರನೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಬಹುದು, ಮತ್ತೆ ಮಿನಿ ಸ್ಟೇಟ್ಮೆಂಟ್ ಸಹ ತಗೋಬಹುದು. ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾಕಂದ್ರೆ ಅವ್ರು ತಿಳ್ಕೊಳ್ಳಿ. ಈ ತರದೆಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು Instagram ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಸಹ ಫಾಲೋ ಮಾಡಿ. ಅಲ್ಲಿ ಸಹ ಅಪ್ಡೇಟ್ ನ ಬಿಡ್ತಾ ಇರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.